ಎಲ್ಲ ವಿದ್ಯಾರ್ಥಿಗಳು ಹಾಗೂ ಪೋಷಕರಿಗೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವತಿಯಿಂದ ನಮಸ್ಕಾರಗಳು. 2026ನೇ ಸಾಲಿನ ಆಪ್ಷನ್ ಎಂಟ್ರಿ ಬಹು ನಿರೀಕ್ಷಿತ ನಾವು ಶುರು ಮಾಡಿದ್ದೀವಿ. ನೇರ ಆಪ್ಷನ್ ಎಂಟ್ರಿ ಲಾಗಿನ್ ಮಾಡಿ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಹೋಗಬೇಡಿ. ದಯಮಾಡಿ ತಮ್ಮ ಇಚ್ಛೆಯ ಕೋರ್ಸ್ಗಳು ಯಾವುದಿದೆ, ತಮ್ಮ ಇಚ್ಛೆಯ ಕಾಲೇಜುಗಳು ಯಾವುದಿದೆ, ಒಂದು ಬಿಳಿ ಹಾಳೆ ಮೇಲೆ ಪ್ರಿಯಾರಿಟಿಯನ್ನು ಬರೆದುಕೊಂಡು ಈ ಕಾಲೇಜಲ್ಲಿ ಈ ಕೋರ್ಸು ನನಗೆ ಸಿಕ್ಕಿದರೆ ಸೂಕ್ತ, ಈ ಕಾಲೇಜಲ್ಲಿ ಈ ಕೋರ್ಸು ಸಿಕ್ಕಿದರೆ ಸೂಕ್ತ, ಅದು ಸಿಕ್ಕಿಲ್ಲ ಅಂದರೆ ಇಂಥ ಒಂದು ಬಿಳಿ ಹಾಳೆನಲ್ಲಿ ಕಾಲೇಜು ಮತ್ತು ಕೋರ್ಸ್ ಕೋಡೆಲ್ಲ ಬರೆದುಕೊಂಡು ನಂತರ ತಾವು ಆಪ್ಷನ್ ಎಂಟ್ರಿ ಮಾಡುವಂಥದ್ದಕ್ಕೆ ಲಾಗಿನ್ ಆಗಿ. ತುಂಬ ವಿದ್ಯಾರ್ಥಿಗಳು ಲಾಗಿನ್ ಆಗಿಬಿಟ್ಟು ಅಲ್ಲಿ ನೀವು ಇದು ಆಗ್ಬೋದಾ ಹುಡುಕ್ಲಿಕ್ಕೆ ಹೋಗ್ತೀರಾ. ಅದರಿಂದ ಒಂದು ನೀವು ಮನೇಲೇ ಕಂಪ್ಯೂಟರ್ ಇದ್ದರೆ ತೊಂದರೆ ಇಲ್ಲ, ಬೇರೆ ಸೈಬರ್ ಸೆಂಟರಿಗೆ ಹೋಗಿತ್ತು ಅಂತಂದರೆ ಸುಮ್ಮನೆ ನೀವು ಹೆಚ್ಚಿನ ಹಣ ಪಾವತಿ ಮಾಡಬೇಕಾಗುತ್ತೆ. ಅದ್ರ ಬದಲು ಯಾವ ಕಾಲೇಜು ಯಾವ ಕೋರ್ಸು ಸೂಕ್ತ ಅದಕ್ಕೂ ನಾನು ಸಾಕಷ್ಟು ಬಾರಿ ತಮಗೆ ಹೇಳಿದ್ದೀನಿ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವೆಬ್ಸೈಟಲ್ಲಿ ಕಳೆದ 2 ವರ್ಷಗಳ ಕಾಲೇಜು ವಾರು, ಕೋರ್ಸ್ ವಾರು, ರೌಂಡ್ ವಾರು ಕಟ್ ಆಫ್ ಇದೆ. ಅದನ್ನು ಸಹ ತಾವು ನೋಡ್ಬೋದು. ಇಲ್ಲ ಅಂತಂದರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವೆಬ್ಸೈಟಲ್ಲಿ ಚಾಟ್ ಬಾಟ್ ಇದೆ, ಅದರಲ್ಲಿ ಸಹ ಕಳೆದ ವರ್ಷದ್ದು ಕಟ್ ಆಫ್ ರ್ಯಾಂಕನ್ನು ತಾವು ಪ್ರಶ್ನೆ ಕೇಳಿದರೆ ಆನ್ಸರ್ ಮಾಡುತ್ತೆ. ಇದರಿಂದ ಏನು ಹೆಲ್ಪ್ ಆಗುತ್ತೆ ಸರ್ ನಮಗೆ? ಈ ವರ್ಷ ಬಹುತೇಕ ನಿಮಗೆ ನಿಮ್ಮ ಒಂದು ರ್ಯಾಂಕಿಗೆ ಯಾವ ಕೋರ್ಸು ಯಾವ ಕಾಲೇಜು ಸಿಗಬಹುದು ಅನ್ನುವಂತಹ ಒಂದು ಐಡಿಯಾ ಬರುತ್ತೆ. ಹಾಗಾಗಿ ತಾವು ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಸಾಕಷ್ಟು ಸಮಯ ಇರೋದ್ರಿಂದ ಆಪ್ಷನ್ ಎಂಟ್ರಿ ಓಪನ್ ಆಗ್ತಿದೆ ಅಂತಿದ್ದಂಗೆ ಹೋಗಿ ಲಾಗಿನ್ ಹಾಕ್ಕೊಂಡ್ಬಿಟ್ಟು ತಪ್ಪೆಲ್ಲ ಎಂಟ್ರಿ ಮಾಡಿ ನಂತರ ಪ್ರಾಬ್ಲಮ್ ಅನುಭವಿಸ್ಬೇಡಿ. ತಾವು ಸಮಾಧಾನವಾಗಿ ತಮಗೆ ಯಾವ ಕಾಲೇಜು ಕೋರ್ಸು ಇಷ್ಟ ಇದೆ, ಕಳೆದ ವರ್ಷ ಏನು ರ್ಯಾಂಕ್ ಇತ್ತು, ನಾವು ಈ ವರ್ಷ ಯಾವ ಕಾಲೇಜುಗಳನ್ನು ಯಾವ ಕೋರ್ಸುಗಳನ್ನು ಸೆಲೆಕ್ಟ್ ಮಾಡ್ಬೋದು ಅನ್ನುವಂಥದ್ದನ್ನು ಸ್ವಲ್ಪ ಪರಿಶೀಲನೆ ಮಾಡ್ಕೊಂಡು ಆಪ್ಷನ್ ಎಂಟ್ರಿ ಶುರು ಮಾಡಿ. ತಮಗೆಲ್ಲ ಗೊತ್ತಿದೆ, ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಮೊದಲನೇ ಸ್ಟೆಪ್ಪು ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಂಡಿದ್ದೀರಾ ಅಂತ ಭಾವಿಸ್ತೀನಿ. ವೆರಿಫಿಕೇಷನ್ ಸ್ಲಿಪ್ಪಲ್ಲಿರುವಂತಹ ಮೀಸಲಾತಿಗಳು ತಾವು ಏನು ಕ್ಲೈಮ್ ಮಾಡಿದ್ರಿ ಅದೆಲ್ಲ ಸರಿ ಇದೆ ಅಂತ ಭಾವಿಸ್ತೀನಿ ನಾನು. ಅದನ್ನು ಸರಿ ಇದೆ ಅಂತ ಅಂದ್ಕೊಂಡ್ಮೇಲೆ ನೀವು ಆಪ್ಷನ್ ಎಂಟ್ರಿ ಶುರು ಮಾಡಿ. ಯಾಕೆ ಅಂತಂದರೆ ಈಗ ಉದಾಹರಣೆಗೆ ನೀವು ಕನ್ನಡ ಮೀಡಿಯಮ್ಮು, ತಾವು ನಿಜವಾಗೂ ಕನ್ನಡ ಮೀಡಿಯಮ್ ಮೀಸಲಾತಿನ ಅರ್ಜಿಯಲ್ಲಿ ಹಾಕಿದ್ರಿ, ತಮ್ಮ ಕಾಲೇಜಲ್ಲೇ ಮೂಲ ದಾಖಲೆಗಳನ್ನು ತೆಗೆದುಕೊಂಡು ಹೋಗಿ ಪರಿಶೀಲನೆ ಮಾಡ್ಕೊಳ್ಳಿ ಅಂತೇಳಿ ನಾನು ಸಾಕಷ್ಟು ಬಾರಿ ಹೇಳಿದರೆ ಕೆಲವು ವಿದ್ಯಾರ್ಥಿಗಳು ಮಾಡ್ಕೊಂಡಿಲ್ಲ. ಪರಿಶೀಲನೆ ಮಾಡಿಲ್ದಿರೋರಿಗೆ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ನೋ ಅಂತ ಬಂದಿರಬಹುದು. ತಾವು ದಯಮಾಡಿ ಅದನ್ನು KEಗೆ ಬಂದು ಸರಿ ಮಾಡಿಸ್ಕೊಳ್ಬೇಕಾಗುತ್ತೆ. ಇಲ್ಲ ಎಲ್ಲ ಸರಿ ಇದೆ, ಏನು ಪ್ರಾಬ್ಲಮ್ ಇಲ್ಲ. ಪರಿಶಿಷ್ಟ ಜಾತಿಯ ವಿದ್ಯಾರ್ಥಿಗಳು ಅರ್ಜಿ ಹಾಕುವಂತಹ ಸಂದರ್ಭದಲ್ಲಿ ಒಳ ಮೀಸಲಾತಿ ಇರಲಿಲ್ಲ, ಅಂದರೆ ಒಳ ಮೀಸಲಾತಿಗೆ ಸಂಬಂಧಪಟ್ಟಂಥ ಸರ್ಕಾರದ ಆದೇಶಗಳು ಇರಲಿಲ್ಲ. ಆದ್ದರಿಂದ ತಾವು SC ಅನ್ನುವಂಥದ್ದನ್ನು ಕ್ಯಾಪ್ಚರ್ ಮಾಡಿದ್ವಿ. ಈಗ ನನಗೆ ಬೇರೆ ಬೇರೆ ಇಲಾಖೆಗಳಿಂದ ಪರಿಶಿಷ್ಟ ಜಾತಿಯ ಒಳಪಂಗಡಗಳಿಗೆ ಸೀಟು ಹಂಚಿಕೆ ಮಾಡುವಂಥದ್ದಕ್ಕೆ ಸೀಟ್ ಮ್ಯಾಟ್ರಿಕ್ಸ್ ಕೊಡ್ತಾರೆ. ಅಂದರೆ SC Aಗೆ ಇಷ್ಟು ಸೀಟು, SC Bಗೆ ಇಷ್ಟು ಸೀಟು, SC Cಗೆ ಇಷ್ಟು ಸೀಟು ಅಂತೇಳಿ. ನಾನು ನಿಮ್ಮ SC ಪ್ರಮಾಣ ಪತ್ರವನ್ನೇ ನಾನು ಇಟ್ಕೊಂಡು ಏನಾದರೂ ನಿಮಗೆ ಆಪ್ಷನ್ ಎಂಟ್ರಿ ಮಾಡಿಸ್ಕೊಂಡ್ರೆ ನಾನು ಏನೋ ಬಿನೋ ಸಿನೋ ಅಂತ ನನಗೆ ಗೊತ್ತಿಲ್ಲ, ನಾನು ಸೀಟ್ ಅಲಾಟ್ ಮಾಡೋದು ಕಷ್ಟ ಆಗುತ್ತೆ. ಈಗಾಗಲೇ ನಾವು ಅರ್ಜಿ ತಾವು ತಕ್ಷಣ ಸೀಟು SC ABC ಸರ್ಟಿಫಿಕೇಟನ್ನು ತೆಗೆದುಕೊಂಡು ತಮ್ಮ ಅರ್ಜಿಯಲ್ಲಿ ಎಡಿಟ್ ಆಪ್ಷನ್ನಲ್ಲಿ ಹೋಗಿ RD ನಂಬರ್ ಎಂಟ್ರಿ ಮಾಡಿ ಅದು ಅಪ್ಲೋಡ್ ಆಗುತ್ತೆ. ಅದ್ರ ನಂತರ ತಾವು ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಂಡು ಆಪ್ಷನ್ ಎಂಟ್ರಿ ಮಾಡಿ ಅಂತ ವಿನಂತಿಯನ್ನು ಮಾಡಿದ್ದೀನಿ. ಸರ್, ಈಗ ಆಪ್ಷನ್ ಎಂಟ್ರಿ ಶುರು ಮಾಡಿದ್ದೀರಾ ಸರ್, ನಾನು ತಹಶೀಲ್ದಾರಿಗೆ ಅರ್ಜಿ ಕೊಟ್ಟಿದ್ದೀನಿ, ಅವ್ರು ಇನ್ನೂ ಅರ್ಜಿ ಕೊಟ್ಟಿಲ್ಲ, ನಮಗೆ ಅನ್ನೇ ಆಗ್ಬಿಡೋದು. ಏನು ಗಡಿಬಿಡಿ ಮಾಡಬೇಡಿ. ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಇನ್ನೂ 10 ದಿನಗಳ ಕಾಲ ಸಮಯ ಇದೆ. ಅದ್ರ ನಂತರ ಅಕಸ್ಮಾತ್ 10 ದಿನಕ್ಕೂ ಸಿಕ್ಕಿಲ್ಲ ಸರ್, ಏನು ಮಾಡೋದು? ಮಾಕ್ ರಿಸಲ್ಟ್ ಬಿಟ್ಟಾದ ಮೇಲೆ ಸಹ ರೀಅರೇಂಜ್ ಮಾಡೋದಕ್ಕೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಅವಕಾಶ ಇದೆ. ಹಂಗಾಗಿ ತುಂಬ ನೀವು ಗಡಿಬಿಡಿ ಮಾಡೋಕ್ಕೆ ಹೋಗಬೇಡಿ. ದಯಮಾಡಿ ತಾವು ಸರ್ಟಿಫಿಕೇಟ್ ತಗೊಂಡಿಲ್ಲ ಅಂದರೆ ಸರ್ಟಿಫಿಕೇಟ್ ತಗೊಂಡು ಎಂಟ್ರಿ ಮಾಡಿ ನಂತರ ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಂಡು ಆಪ್ಷನ್ ಎಂಟ್ರಿ ಪ್ರಕ್ರಿಯೆಯಲ್ಲಿ ಭಾಗವಹಿಸಿ. ಈ ವರ್ಷದಲ್ಲಿ ನೀಟು ಮರುಪರೀಕ್ಷೆ ಘೋಷಣೆ ಆದ ಹಿನ್ನೆಲೆಯಲ್ಲಿ ಎಲ್ಲ ಖಾಸಗಿ ಇಂಜಿನಿಯರಿಂಗ್ ಕಾಲೇಜಿನ ಒಂದು ಆಡಳಿತ ಮಂಡಳಿಗಳು ಮಾನ್ಯ ಸಚಿವರ ಅಧ್ಯಕ್ಷತೆಯಲ್ಲಿ ಸಭೆ ಮಾಡಿ ನೀವು ನೀಟನ್ನು ಹೊರತುಪಡಿಸಿ ಕೌನ್ಸಿಲಿಂಗ್ ಮಾಡಬೇಕು ಅಂತ ಒಂದು ತೀರ್ಮಾನ ಮಾಡಿದ್ವಿ. ಪ್ರೀ ರೌಂಡ್ ಅಂತ ಮಾಡಬೇಕು, ಅಂದರೆ ನಾವು ನೀಟಿಗೆ ಮ್ಯಾಚ್ ಮಾಡುವಂಥದ್ದಕ್ಕೆ ನಮಗೆ ಸಾಕಷ್ಟು ಸಮಯ ಇರೋದ್ರಿಂದ ಪ್ರೀ ರೌಂಡ್ ಮಾಡಿ 100% ಇಷ್ಟ ಆದಂಥವರಿಗೆ ಕಾಲೇಜ್ ಕಳಿಸ್ಬೇಕು ಅಂತ ಒಂದು ತೀರ್ಮಾನ ಮಾಡಿದ್ವಿ.
ಒಂದು 20-25 ದಿವಸದ ಹಿಂದಿನ ತೀರ್ಮಾನ ಅದು. ಅದ್ರ ನಂತರ ಸಾಕಷ್ಟು ಮಾಧ್ಯಮಗಳಲ್ಲಿ ನಾವು ಹೇಳಿದ್ವಿ ಪ್ರೀ ರೌಂಡ್ ಅಂದ್ರೇನು, ಏನು ಮಾಡ್ತೀವಿ ಅಂತ. ಆದರೂ ವಿದ್ಯಾರ್ಥಿಗಳಿಗಂತೂ ಸಾಕಷ್ಟು ಗೊಂದಲಗಳಿತ್ತು, ಸಾಕಷ್ಟು ಪ್ರಶ್ನೆ ಕೇಳ್ತಾಯಿದ್ರಿ. ಅದಕ್ಕೆ ತಕ್ಕಂತೆ ನಮಗೆ ಬೇರೆ ಬೇರೆ ಸೀಟ್ ಮ್ಯಾಟ್ರಿಕ್ಸು, ಫೀ ಸ್ಟ್ರಕ್ಚರ್ ಎಲ್ಲ ಬರುವಂಥದ್ದು ಲೇಟ್ ಆಗಿದ್ದರಿಂದ ಈಗಾಗಲೇ 20 ದಿವಸ ಕಳೆದೋಗ್ಬಿಟ್ಟಿದೆ. ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳಿಗೆ ಗೊಂದಲ ಆಗಬಾರ್ದು, ಮತ್ತು ನಮಗೆ ಸಮಯ ಕಡಿಮೆ ಆಗಿದ್ದರಿಂದ ಈ ಬಾರಿ ಪ್ರೀ ರೌಂಡು ಮಾಡುವಂಥದ್ರಿಂದ ನಾವು ಹಿಂದೆ ಸರಿದಿದ್ದೀವಿ. ಕಳೆದ ವರ್ಷ ಅದರ ಹಿಂದಿನ ವರ್ಷ ಇದ್ದಂತೆಯೇ ಮೊದಲ ಸುತ್ತನ್ನೇ ನಾವು ಆರಂಭಿಸ್ತಾ ಇದ್ದೀವಿ, ಪ್ರಥಮ ಸುತ್ತು. ಹಾಗಾಗಿ ಏನು ಗೊಂದಲ ಬೇಡ, ಪ್ರೀ ರೌಂಡ್ ಇರಲ್ಲ. ನಾವು ಅಧಿಕೃತವಾಗಿ ನೋಟಿಫಿಕೇಷನ್ ಸಹ ಹಾಕಿದ್ದೀವಿ. ಹಾಗಾಗಿ ತಾವೆಲ್ಲ ಆಪ್ಷನ್ ಏನು ಎಂಟ್ರಿ ಮಾಡ್ತೀರಾ ಫಸ್ಟ್ ರೌಂಡಲ್ಲಿ, ಅದನ್ನು ನಾವು ಹಿಂದಿನ ವರ್ಷಗಳಲ್ಲಿ ಕೊಟ್ಟಂತೆ ಚಾಯ್ಸಸ್ 4 1 2 3 4 ಅದೇನು ಅನ್ನುವಂಥದ್ದೆಲ್ಲ ನಾವು ರಿಸಲ್ಟ್ ಅನೌನ್ಸ್ ಮಾಡಿದ ಮೇಲೆ ಹೇಳ್ತೀವಿ. ಹಾಗಾಗಿ ಇದು ಒಟ್ಟು ಪ್ರಥಮ ಸುತ್ತಿನ ಕೌನ್ಸಿಲಿಂಗ್ ಪ್ರಕ್ರಿಯೆಯನ್ನು ಶುರು ಮಾಡಿದ್ವಿ. ಅದಕ್ಕೋಸ್ಕರ CET ರ್ಯಾಂಕ್ ಇರುವಂತಹ ಎಲ್ಲ ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿ ಮಾಡಿ ಎನ್ನುವಂಥದ್ದು ನನ್ನ ವಿನಂತಿ.